ಇನ್ನು ಮುಂದಿನ ರಾಶಿಗೆ ಬಂದ್ರೆ ಮ್ಯಾಮ್, ಕನ್ಯಾ ರಾಶಿ ಹೇಗಿರುತ್ತೆ? ಕನ್ಯಾ ರಾಶಿಯವರ ಮೇ ತಿಂಗಳು. ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯ, ಯಾಕೋ ಕಾರ್ಡ್ ಅದಾಗದೆ ಬರ್ತಾ ಇದೆ. ಆರೋಗ್ಯ, ಹಣಕಾಸು ಮತ್ತು ರಿಲೇಶನ್ಶಿಪ್. ಆರೋಗ್ಯದ ವಿಚಾರದಲ್ಲಿ ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಆಗಿರುತ್ತೆ. ಯಾವುದೇ ಸ್ಟೇಬಲ್ ಆದಂತಹ ಆರೋಗ್ಯ ನಿಮ್ಗೆ ಈ ಸಮಯದಲ್ಲಿ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಕೊಟ್ಟಂತ ಹಣ ವಾಪಸ್ ಬರದೇ ಇರುವಂತದ್ದು, ಕಿರಿಕಿರಿಗಳನ್ನ ಉಂಟು ಮಾಡೋದು, ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ಇಲ್ಲ. ಹೈಕ್ ಬೇಕು ಅಂತವ್ರಿಗೆ ಹೈಕ್ ಸಿಕ್ಕಿರೋದಿಲ್ಲ. ಎಲ್ಲಾ ತರಾನು ಒಂದು ಸಮಸ್ಯೆ. ಜಾಬ್ ಬೇಕು ಅಂತವ್ರಿಗೆ ಜಾಬ್ ಇಲ್ಲ, ಇರುವಂತಹ ಜಾಬ್ ಕೂಡ ಕಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಕೆಲಸದ ವಿಚಾರದಲ್ಲಿ ಕನ್ಯಾ ರಾಶಿಯವರು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ ಅಂತ. ಇನ್ನು ಲವ್ ರಿಲೇಶನ್ಶಿಪ್ ವಿಚಾರದಲ್ಲಿ ಕೂಡ ಸ್ವಲ್ಪ ನೆಗೆಟಿವ್ ಕಾರ್ಡ್ನ ಬಂದಿರುವಂತದ್ದು. ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ನೀವು ಇಷ್ಟಪಟ್ಟಂತವ್ರು ಮಾಡೋದಕ್ಕೆ ಅವಕಾಶ ಇರುತ್ತೆ. ಫ್ಯಾಮಿಲಿ ಲೈಫಲ್ಲಿ ಡಿಸ್ಟರ್ಬೆನ್ಸ್ಗಳಿರುತ್ತೆ. ಹಾಗೇನೆ ಯಾರ ಜೊತೆಗೂ ಕೂಡ ಸಂಬಂಧ ಸರಿ ಇಲ್ಲ, ಒಂದು ಡಿಪ್ರೆಸ್ಡ್ ಆದಂತಹ ಸ್ಟೇಟ್ ಅಲ್ಲಿ ನೀವು ಇರೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಸಮಯದಲ್ಲಿ ಕನ್ಯಾ ರಾಶಿಯವರು ಆರೋಗ್ಯ ಹಾಗೂ ಈ ರಿಲೇಶನ್ಶಿಪ್ ವಿಚಾರದಲ್ಲಿ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ಹಣಕಾಸು ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ಆರೋಗ್ಯ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನ ಅನುಭವಿಸೋದಕ್ಕೆ ಅವಕಾಶ. ರಿಲೇಶನ್ಶಿಪ್ ಅಲ್ಲಿ ಕೂಡ ಎಚ್ಚರಿಕೆ. ರಿಲೇಶನ್ಶಿಪ್ ಅಲ್ಲಿ ಮೇಜರ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಮೋಸ ಹೋಗೋದು ಇಂಥ ಸಮಯದಲ್ಲೇ.